ये भाऊजी ये काका ये भाऊजी ये भाऊजी ಸರ್ ಹೋಗಿ ಹೋಗಲ್ಲ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದಿನಾಂಕ 14/4/2026 ಮಧ್ಯಾಹ್ನ 3 ಗಂಟೆಗೆ ಒಂದು ಕೊಲೆ ಪ್ರಕರಣ ದಾಖಲಾಗಿರುತ್ತೆ. ಪ್ರಕರಣದ ಸಂಖ್ಯೆ 173/2026 ಅಡಿಯಲ್ಲಿ ಇಂಡಿಯನ್ ಆರ್ಮ್ಸ್ ಆಕ್ಟ್ ಮತ್ತೆ BNS ಆಕ್ಟ್ಸ್ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಪತ್ತೆ ಕಾರ್ಯವನ್ನ ಕೈಗೊಂಡಿರ್ತಾರೆ. ಅವತ್ತಿನ ದಿನ ರಾಜು ಬಾಪು ಕರೆ ಅನ್ನುವಂತ 42 ವರ್ಷದ ವ್ಯಕ್ತಿಯನ್ನ ಆತನ ಊರಾದಂತಹ ಗೋಲ್ಡನ್ ದೊಡ್ಡಿ ಇಂತ್ರ ಅವನು ವಿಜಯಪುರ ಸಿಟಿಗೆ ತನ್ನ ತಾರ್ ಜೀಪ್ ನಲ್ಲಿ ಬರ್ತಾ ಇರಬೇಕಾದ್ರೆ ಅಲಿಯಾಬಾದ್ ಇಂಡಸ್ಟ್ರಿಯಲ್ ಏರಿಯಾದ ಹತ್ರ ಒಂದು ಟಿಪ್ಪರ್ ನಲ್ಲಿ ಬಂದ್ಬಿಟ್ಟು ಮೊದಲು ತಾರ್ ಜೀಪ್ಗೆ ಡಿಕ್ಕಿ ಹಾಯಿಸಿ ಆತ ಯಾವಾಗ ಸತ್ತಿಲ್ಲ ಅಂತ ಗೊತ್ತಾಗುತ್ತೆ ತಳಗೆ ಇಳಿದ್ಬಿಟ್ಟು ಮತ್ತೆ ಕಲ್ಲಿನಿಂದ ಮಾರಣಾಂತಿಕವಾದಂತಹ ಹಲ್ಲೆಗಳನ್ನ ಮಾಡಿ ತಮ್ಮಲ್ಲಿದ್ದಂತ ಕಂಟ್ರಿ ಪಿಸ್ತೂಲ್ಗಳನ್ನ ಬಳಸಿ ಗುಂಡು ಹಾರಿಸಿ ಆ ವ್ಯಕ್ತಿಯನ್ನ ಕೊಲೆ ಮಾಡಿ ಅಲ್ಲಿಂದ ಪರಾರಿಗೈದಿರ್ತಾರೆ. ಈ ಪ್ರಕರಣವನ್ನ ನಮ್ಮ ರಾಮನಗೌಡ ಹಟ್ಟಿ ಅವರು ಮತ್ತೆ 2 ತಂಡಗಳನ್ನ ರಚನೆ ಮಾಡಿರುತ್ತೆ. ಒಂದು ಈಶಿತಾ ಗುಪ್ತಾ ಅವರ ನೇತೃತ್ವದಲ್ಲಿ, ಇನ್ನೊಂದು TS ಸುಲ್ಫಿ ಅವರ ನೇತೃತ್ವದಲ್ಲಿ, ಮತ್ತೆ ಜಾನರ್ ಮತ್ತೆ ಅವರ PS ಗಳಾದಂತಹ ವಿನೋದ್ ದೊಡ್ಡಮನೆ ಮತ್ತೆ ಲಕ್ಷ್ಮೀ ದೇಗಿನಾಳ್ ಅವರ ನೇತೃತ್ವದಲ್ಲಿ 2 ತಂಡಗಳನ್ನ ರಚನೆ ಮಾಡಿ ಮಾಡಿದಂತ ತಂಡ ಯಾರು, ಏನು, ಎಂತ, ಯಾಕೆ ಅನ್ನುವಂತ ಒಂದು ಪ್ರಶ್ನೆಯನ್ನ ಹುಟ್ಟಿ ಹಾಕಿ ಅವರನ್ನ ಪತ್ತೆ ಮಾಡುವಂತ ಕಾರ್ಯವನ್ನ ಮಾಡಿದ್ದಾರೆ. ಅದರಲ್ಲಿ ಒಟ್ಟು 6 ಜನ ಆರೋಪಿತರನ್ನ ಬಂಧಿಸಿದ್ದಾರೆ. ಅದರಲ್ಲಿ ಕಾನ್ಸ್ಪಿರಸಿ ಮಾಡಿದಂತಹ ಅಬುಷಾ ಕೊಡ್ಲೇಕರ್ ಆರೋಪಿ ನಂಬರ್ 1. ಅದೇ ರೀತಿ ಟ್ರಕ್ ಡ್ರೈವರ್ ಆದಂತಹ ಅಭಾಷ್ಯ ಬಾಳು ಮಾನೆ, ವಾಗೀಶ್ ಪೋಲ್, ಜಾಲಿಂದರ್ ಮಲ್ಲಾರಿ, ಕಂಡುಬಾ ತಾಂಬೆ, ಮುರುಗು ಹಾಕೆ ಇವರು ಎಲ್ಲರನ್ನೂ ಕೂಡ ಅಲ್ಲೇ ಪಾಂಗ್ರೂನ್ ದೊಡ್ಡಿ ಮತ್ತೆ ಮಾನೇನ್ ದಡ್ಡಿ ಎಲ್ಲ ಅಲಿಯಾಬಾದ್ ಸುತ್ತಮುತ್ತ ಇದ್ದವರೆ. ಇವರೆಲ್ಲ ಸಂಬಂಧಿಕರನ್ನೇ. ಈ ಕೊಲೆಗೈದಂತಹ ಎಲ್ಲ 6 ಜನ ಆರೋಪಿತರನ್ನ ಬಂಧಿಸಿದ್ದಾರೆ. ಅವರ ಕಡೆಯಿಂದ ಬಂಧನ ಆಸ್ತಿ ವಿವಾದ ಹಿನ್ನೆಲೆಯಲ್ಲಿ ಆತನನ್ನ ಕಾನ್ಸ್ಪಿರಸಿ ಮಾಡಿ ಟ್ರಕ್ ಅನ್ನ ಜಸ್ಟ್ 2 ಡೇಸ್ ಮುಂಚೆ ಅದನ್ನ ಪರ್ಚೇಸ್ ಮಾಡಿ ಆತನ ಹೋಗು ಬರೋಗಳನ್ನ ವಾಚ್ ಮಾಡಿ ಆತನನ್ನ ಬರುವಂತ ವಿಚಾರವನ್ನ ತಿಳಿದುಕೊಂಡು ಅವತ್ತು ಟ್ರಕ್ ನಲ್ಲಿ ಬಂದು ಆತನಿಗೆ ಆಕ್ಸಿಡೆಂಟ್ ಮಾಡಿ ಮತ್ತೆ 2 ಟೂ ವೀಲರ್ ಗಳನ್ನ ಬಳಕೆ ಮಾಡ್ಕೋತಾರೆ. ಅವನನ್ನ ಒಂದು ಫಾಲೋ ಮಾಡೋದಕ್ಕೆ ಮತ್ತೆ ಇನ್ನೊಂದು ಟ್ರಕ್ ಜೊತೆ ಇದ್ದಂತ ಆ 2 ವೆಹಿಕಲ್ಸ್ ಗಳಲ್ಲಿ ಒಟ್ಟು 4 ಜನ ಆರೋಪಿತರು ಬಂದು ಆತನನ್ನ ಕೊಲೆಗೈದು ಹೋಗಿರ್ತಾರೆ. ಕೊಲೆ ಮಾಡಿಬಿಟ್ಟು ಇವರು ತಿಕೋಟ, ಟಕ್ಕಳಿಕೆ ಮತ್ತೆ ಸೋಲಾಪುರದಲ್ಲಿ ವೆಹಿಕಲ್ಸ್ ಗಳನ್ನ ಇಟ್ಟು ತಪ್ಪಿಸ್ಕೊಂಡು ಹೋಗಿರ್ತಾರೆ. ಅವರಿಂತ್ರ ಈಗಾಗಲೇ ನಾವು 2 ಕಂಟ್ರಿ ಪಿಸ್ತೂಲ್ಸ್ ಗಳನ್ನ ಮತ್ತೆ 7 ಮೊಬೈಲು ಮತ್ತೆ ಕೃತ್ಯಕ್ಕೆ ಬಳಸಿದಂತ ಮೋಟರ್ ಸೈಕಲ್ಗಳು, ಟಿಪ್ಪರ್ ವಾಹನ, ಕಾರು ಇವುಗಳನ್ನೆಲ್ಲ ಸೀಸ್ ಮಾಡಿದೆ. ಆರೋಪಿಗಳನ್ನ ದಿನಾಂಕ 20/4/2026 ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿ ಪೊಲೀಸ್ ಕಸ್ಟಡಿಯನ್ನ ತಗೊಂಡು ವಿಚಾರಣೆಗೆ ಒಳಪಡಿಸಿದ್ದಾರೆ. ಸೊ ವಿಚಾರಣೆಯನ್ನ ಒಳಪಡಿಸಿ ಅವರಿಂತ್ರ ಬರಬೇಕಾದಂತಹ ಎಲ್ಲ ಏನು ಮೆಟೀರಿಯಲ್ ಎವಿಡೆನ್ಸಸ್ ಏನಿತ್ತು ಅದನ್ನು ಕೂಡ ಕಲೆಕ್ಟ್ ಮಾಡಿದ್ದಾರೆ. ತನಿಖೆ ಇನ್ನೂ ಮುಂದುವರಿತಾ ಇದೆ.